ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಆ ಸೀರೀಸಲ್ಲಿ ಈಗ ಆಲ್ರೆಡಿ KCET ಮತ್ತು ನೆಟ್ ಎಕ್ಸಾಮ್ ನಿಮಗೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದರದ್ದು ಒಂದಷ್ಟು ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಆರ್ಗ್ಯಾನೋ ಕಾಪರ್ ಕಾಂಪೌಂಡ್ ಗಿಲ್ಮನ್ ರಿಯೇಜೆಂಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ನೀವು ನೆಟ್ಟಲ್ಲಿ ಇರ್ಬೋದು, KCET, KEETಲ್ಲಿ, IIT, JEE ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಈ ರಿಯೇಜೆಂಟ್ ರಿಯಾಕ್ಷನ್ಸ್ ಕೇಳ್ತಾ ಹೋಗ್ತಾರೆ. ಇಟ್ಸ್ ಅ ಪಾರ್ಟ್ ಆಫ್ ದಿ ರಿಯಾಕ್ಷನ್. ಇದ್ರ ಮೇಲೇ ಎಲ್ಲ ಕ್ವಶನ್ಸ್ ಇರೋದಿಲ್ಲ. ಇದು ಒಂದು ಪಾರ್ಟ್ ಆಫ್ ದಿ ರಿಯಾಕ್ಷನ್ ನಿಮ್ಗೆ ಇರುತ್ತೆ. ಅದನ್ನು ಅಪ್ಲೋಡ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗಿಲ್ಮನ್ ರಿಯೇಜೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಆರ್ಗ್ಯಾನೋ ಕಾಪರ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಗಿಲ್ಮನ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಡೈ ಆಲ್ಕೈಲ್ ಲಿಥಿಯಂ ಕ್ಯುಪ್ರೇಟ್, ಆ ರಿಯೇಜೆಂಟ್ಗೆ ನಾವೇನಂತ ಕರಿತೀವಿ, ಗಿಲ್ಮನ್ ರಿಯೇಜೆಂಟ್ ಅಂತ ಹೇಳ್ತೀವಿ. R2CuI ಲಿಥಿಯಂ ಡೈ ಆಲ್ಕೈಲ್ ಲಿಥಿಯಂ ಕ್ಯುಪ್ರೇಟ್. ಸೊ ಈ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಗಿಲ್ಮನ್ ರಿಯೇಜೆಂಟ್ ಅಂತ ಕರಿತೀವಿ. ಆರ್ ಆಗಿರೋದು ಆಲ್ಕೈಲ್ ಆಗಿರ್ಬೋದು, ಅರೈಲ್ ಆಗಿರ್ಬೋದು, ಬಿನೈಲ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಅದು ಗ್ರೂಪ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಅದು ಹೇಗೆ ಪ್ರಿಪೇರ್ ಮಾಡ್ತೀವಿ ನಾವು ಅಂತಂದರೆ, ನಾನು ಮಾಡ್ತೀನಿ, ಆರ್ಗ್ಯಾನೋ ಲಿಥಿಯಂ ಕಾಂಪೌಂಡ್ನ ತೊಗೊಳ್ತೀನಿ. ಆರ್ಗ್ಯಾನೋ ಲಿಥಿಯಂನ ಕಾಂಪೌಂಡ್ನ ತೊಗೊಂಡು ಅದಕ್ಕೆ ಕಾಪರ್ ಹೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ THF ಆವಾಗ ನನಗೇನಾಗುತ್ತೆ ಅಂದರೆ ಗಿಲ್ಮನ್ ರಿಯೇಜೆಂಟು ಬರ್ತಾ ಹೋಗುತ್ತೆ. ಇಟ್ಸ್ ಅ ವೆರಿ ಯೂಸ್ಫುಲ್ ರಿಯೇಜೆಂಟ್ ಇನ್ ವಿಚ್ ಐ ಕ್ಯಾನ್ ಪ್ರಿಪೇರ್ ಮೆನಿ ಕಾಂಪೌಂಡ್ಸ್. ಯಾವುದು ಬೇರೆ ಬೇರೆ ಕಡೆಯಿಂದ ಮಾಡೋಕ್ಕಾಗಲ್ವಲ್ಲ, ಅಂಥದನ್ನೆಲ್ಲ ನಾನು ಏನು ಮಾಡ್ಕೊಳ್ತೀನಿ, ಇದರಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಅಗೇನ್ ಈ ಗಿಲ್ಮನ್ ರಿಯೇಜೆಂಟ್ನ ನಾನು ಏನಂತ ಕನ್ಸಿಡರ್ ಮಾಡ್ಕೋಬೋದು ಅಂತಂದರೆ, ಬೇಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಸಾಫ್ಟ್ ನ್ಯೂಕ್ಲಿಯೋಫೈಲ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಇದೇನಾಗುತ್ತೆ ಅಂದರೆ 1,4 ಅಡಿಷನ್ ಆಗುತ್ತೆ. ಅಗೇನ್ ನ್ಯೂಕ್ಲಿಯೋಫೈಲ್ಸಲ್ಲಿ ನಾವು ಎರಡು ಥರ ನ್ಯೂಕ್ಲಿಯೋಫೈಲ್ಸ್ನ ಕನ್ಸಿಡರ್ ಮಾಡ್ತೀವಿ. ಹಾರ್ಡ್ ನ್ಯೂಕ್ಲಿಯೋಫೈಲ್ ಅಂತೀವಿ, ಸಾಫ್ಟ್ ನ್ಯೂಕ್ಲಿಯೋಫೈಲ್ ಅಂತೀವಿ. ಈಗ ಮೆಗ್ನೀಷಿಯಮ್ನ ತೊಗೊಂಡ್ರೆ, ಗ್ರಿಗ್ನಾಲ್ ರಿಯೇಜೆಂಟಲ್ಲಿ ಮೆಗ್ನೀಷಿಯಮ್ನ ತೊಗೊಂಡ್ರೆ ಅದನ್ನು ಹಾರ್ಡ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಇಟ್ ಗೋಂಡ್ ಅಟ್ಯಾಕ್ ವೇರ್ ದರ್ ಇಸ್ ಎ ಹಾರ್ಡ್ ಎಲೆಕ್ಟ್ರೋಫೈಲ್ ಇರುತ್ತೆ, ಅಲ್ಲಿಗೆ ಅಟ್ಯಾಕ್ ಆಗುತ್ತೆ. ಆದರೆ ಕಾಪರ್ ಏನಿದೆಯಲ್ಲ, ಗಿಲ್ಮನ್ ರಿಯೇಜೆಂಟ್ ಇರುವಂಥ ಕಾಪರ್ ಇದೆಯಲ್ಲ, ಅದನ್ನು ಸಾಫ್ಟ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಇಟ್ ವಿಲ್ ಗೋಂಡ್ ಅಟ್ಯಾಕ್ ವೇರ್ ದರ್ ಇಸ್ ಎ ಸಾಫ್ಟ್ ಎಲೆಕ್ಟ್ರೋಫೈಲ್. ಸೊ ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರೋಫೈಲ್ನ ಅಟ್ಯಾಕ್ ಆಗಬೇಕು. ಅದು ಸಾಫ್ಟ್ ಆಗಿದೆಯಾ ಹಾರ್ಡ್ ಆಗಿದೆಯಾ ಅನ್ನೋದ್ರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಹಾರ್ಡ್ ಮತ್ತು ಸಾಫ್ಟ್ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಎರಡು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮದು ಕಾಪರ್ ಏನಿದೆಯಲ್ಲ, ಕಾಪರ್ನ ನಾವು ಸಾಫ್ಟ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಅದೇ ಗಿಗ್ನಾಲ್ ರಿಯೇಜೆಂಟಲ್ಲಿ ಮೆಗ್ನೀಷಿಯಮ್ನ ಹಾರ್ಡ್ ನ್ಯೂಕ್ಲಿಯೋಫೈಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೆಗ್ನೀಷಿಯಮ್ ರಿಯಾಕ್ಷನ್ಸ್ ಮಾಡ್ತಾ ಇದ್ದರೆ ನಿಮಗೆ ಕಪ್ಲಿಂಗ್ ರಿಯಾಕ್ಷನ್ಸ್ ಇರ್ಬೋದು, ಅಥವಾ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಅಥವಾ ಕಾರ್ಬನಲ್ ಕಾಂಪೌಂಡ್ಗೆ ಅಟ್ಯಾಕ್ ಆದಾಗ ಕಾಪರ್ ಇದು ಗಿಲ್ಮನ್ ರಿಯೇಜೆಂಟ್ ಆದರೆ ನಿಮಗೆ 1,4 ಅಡಿಷನ್ ಆಗುತ್ತೆ. ಅದೇ ಗ್ರಿಗ್ನಾಲ್ ರಿಯೇಜೆಂಟ್ ಆಯಿತು ಅಂದರೆ ನಿಮಗೆ 1,2 ಅಡಿಷನ್ ಆಗುತ್ತೆ. ಸೊ ಗ್ರಿಗ್ನಾಲ್ ಇದೆಯಲ್ಲ ಹಾರ್ಡ್ ನ್ಯೂಕ್ಲಿಯೋಫೈಲು, ಹಾಗಾಗಿ ಅದು 1,2 ಅಡಿಷನ್ ಕೊಡುತ್ತೆ. ಗಿಲ್ಮನ್ ರಿಯೇಜೆಂಟ್ ಏನಿದೆಯಲ್ಲ ಅದು ಸಾಫ್ಟ್ ನ್ಯೂಕ್ಲಿಯೋಫೈಲು, ಹಾಗಾಗಿ ನಿಮಗೆ 1,4 ಅಡಿಟ್ಟು ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ಇದು ಯಾವ್ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಗಿಲ್ಮನ್ ರಿಯೇಜೆಂಟಲ್ಲಿ ಪರ್ಟಿಕ್ಯುಲರ್ಲಿ 5 ಟೈಪ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ವೆರಿ ಸಿಂಪಲ್, ವೆರಿ ಯೂಸ್ಫುಲ್, ಸಿಂಥೆಟಿಕ್ ಅಪ್ಲಿಕೆಂಟ್ ಆಗಿರುವಂಥ ರಿಯೇಜೆಂಟು. ಬಟ್ ಜನರಲಿ ಇಟ್ ಅಂಡರ್ಗೋಸ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಎಲ್ಲ ರೀತಿಯ ಈಸಿ ರಿಯಾಕ್ಷನ್ ಅಂದರೆ ಕಪ್ಲಿಂಗ್ ರಿಯಾಕ್ಷನ್. ಕಪ್ಲಿಂಗ್ ರಿಯಾಕ್ಷನ್ ಆದಾಗ ಏನಾಗುತ್ತೆ, ನಿಮಗೆ ಹೈಡ್ರೋಕಾರ್ಬನ್ ಬರ್ತಾ ಹೋಗುತ್ತೆ. ಅದೇ ರೀತಿ ಗಿಲ್ಮನ್ ರಿಯೇಜೆಂಟ್ ಜೊತೆಗೆ ಆ್ಯಸಿಡ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ ಕೀಟೋನ್ಸ್ ಬರ್ತಾ ಹೋಗುತ್ತೆ. ಅದೇ ರೀತಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ ಇರ್ಬೋದು, ಅಥವಾ ಕಾರ್ಬನಲ್ ಕಾಂಪೌಂಡ್ಸ್ ಇರ್ಬೋದು, ಅದರ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ 1,4 ಅಡಿಷನ್ ಆಗಿ ಅಡಕ್ಟ್ ಬರ್ತಾ ಹೋಗುತ್ತೆ. ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಇದೆಯಲ್ಲ, ಈ ಟೈಪ್ ಆಫ್ ರಿಯಾಕ್ಷನ್ಸ್ ನಿಮಗೆ ನೆಟ್ಟು ಮತ್ತು KCETಲ್ಲಿ ತುಂಬ ಸಲ ಕೇಳಿದ್ದಾರೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಇರುತ್ತೆ, ಯಾಕೆಂದ್ರೆ ಇದೊಂದೇ ರಿಯಾಕ್ಷನ್ನೇ ಕೇಳಲ್ಲ. ಅವ್ರೇನು ಮಾಡ್ತಾರೆ, ನೆಟ್ಟು ಸ್ಲೆಟಲ್ಲಿ ಏನು ಮಾಡ್ತಾರೆ, 2-3 ರಿಯೇಜೆಂಟ್ಗಳನ್ನ ಸೇರಿಸಿ 3 ಲಿಸ್ಟಲ್ಲಿ ಕೊಟ್ಟು ಏನು ಬರುತ್ತೆ ಪ್ರಾಡಕ್ಟು ಅಂತ ಕೇಳ್ತಾರೆ. ಸೊ ಅದರಲ್ಲಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಏನಾದರೂ ಬಂದಿತ್ತು ಅಂತಂದರೆ ಜನರಲಿ ಅದನ್ನು ಈ ಥರ ಟೈಪ್ ಆಫ್ ರಿಯಾಕ್ಷನ್ಸ್ನ ಅವರು ಕೇಳ್ತಾರೆ. ಅದೇ ರೀತಿ ಆಲ್ಡೇಟ್ ಕೀಟೋನ್ ಜೊತೆಗೂ ರಿಯಾಕ್ಟ್ ಆಗುತ್ತೆ ಗಿಲ್ಮೆನ್ನು, ಅವಾಗ ನನಗೆ ಆಲ್ಕೋಹಾಲ್ ಬರುತ್ತೆ. ಅದೇ ರೀತಿ ಗಿಲ್ಮನ್ ರಿಯೇಜೆಂಟ್ ಬಾಕ್ಸರ್ ಜೊತೆಗೆ ಟ್ರೀಟ್ ಮಾಡಿದಾಗ ರಿಂಗ್ ಓಪನಿಂಗ್ ಆಗಿ ಆಲ್ಕೋಹಾಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಒಟ್ಟು 5 ಟೈಪ್ ಆಫ್ ರಿಯಾಕ್ಷನ್ಸು ಗಿಲ್ಮನ್ ರಿಯೇಜೆಂಟಿಂದ ಆಗುತ್ತೆ. ಒಂದು ಕಪ್ಲಿಂಗ್ ರಿಯಾಕ್ಷನ್ ವಿತ್ ಆ್ಯಸಿಡ್ ಕ್ಲೋರೈಡ್, ರಿಯಾಕ್ಷನ್ ವಿತ್ 1,4 ಅಡಿಷನ್, ಅಥವಾ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಎಪಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯೇಜೆಂಟು ಆಗ್ತಾ ಹೋಗುತ್ತೆ. ಸೊ ಮೊದಲನೇದು ತಿಳ್ಕೊಳ್ಳೋಣ. ಮೊದಲನೇದಕ್ಕೆ ನಾವು ಕಪ್ಲಿಂಗ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಕಪ್ಲಿಂಗ್ ರಿಯಾಕ್ಷನ್ ಅಂತ ಏನು ಹೇಳ್ತೀವಿ ಅಂತಂದರೆ, ಆಲ್ಕೈಲ್ ಹ್ಯಾಲೈಡ್ನ ತೊಗೊಳ್ತೀವಿ. ಆಲ್ಕೈಲ್ ಹ್ಯಾಲೈಡ್ ಏನು ಮಾಡುತ್ತೆ ಅಂತಂದರೆ,
ಗಿಲ್ಮನ್ ರಿಯೇಜೆಂಟ್ಗೆ ರಿಯಾಕ್ಟ್ ಮಾಡಿದಾಗ ನನಗೆ ಏನು ಬರ್ತಾ ಹೋಗುತ್ತೆ ಅಂತಂದರೆ ಆಲ್ಕೇನ್ಸ್ ಬರ್ತಾ ಹೋಗುತ್ತೆ, ಹೈಯರ್ ಆಲ್ಕೇನ್ಸ್ ಬರ್ತಾ ಹೋಗುತ್ತೆ. ನನ್ನದು ಒರಿಜಿನಲ್ ಮಾಲಿಕ್ಯೂಲ್ ಏನಿದೆ ಅದರ ಡಬಲ್ ನಂಬರ್ ಆಫ್ ಕಾರ್ಬನ್ ಆಟಮ್ ಆಗುತ್ತೆ. ಸೊ ಅಸೆಂಡಿಂಗ್ ಸೀರೀಸ್ ಆಫ್ ಪ್ರಾಡಕ್ಟ್ ನನಗೆ ಬರ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಕೋರೆ ಹೌಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಕೋರೆ ಹೌಸ್ ರಿಯಾಕ್ಷನಲ್ಲೂ ಇದೇ ರಿಯೇಜನ್ನ ಯೂಸ್ ಮಾಡಿದ್ದಾರೆ. ಆ ಎಂಟೈರ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕೋರೆ ಹೌಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಗಿಲ್ಮನ್ ರಿಯೇಜನ್ನ ಯೂಸ್ ಮಾಡ್ತಾ ಇದ್ದೀನಿ. ಗಿಲ್ಮನ್ ರಿಯೇಜೆಂಟ್ ಏನು ಅಂತಂದರೆ ಡೈಆಲ್ಕೈಲ್ ಲಿಥಿಯಂ ಕ್ಯೂಪ್ರೇಟ್ ಇದೆಯಲ್ಲ, ಅದಕ್ಕೆ ನಾನು ಗಿಲ್ಮನ್ ರಿಯೇಜೆಂಟ್ ಅಂತ ಹೇಳ್ತೀನಿ. ಅದು ಏನಾಗುತ್ತೆ, ಕಪ್ಲಿಂಗ್ ರಿಯಾಕ್ಷನ್ ಆಗುತ್ತೆ. ಸೊ ಕಪ್ಲಿಂಗ್ ರಿಯಾಕ್ಷನ್ ಅಂತಂದ್ರೇನು, ಎರಡು ರಿಯೇಜೆಂಟ್ಗಳು ಕಪಲ್ ಆಗುತ್ತೆ, ಆವಾಗ ಬರುವಂಥ ಪ್ರಾಡಕ್ಟ್ನ ನಾವೇನಂತ ಕರಿತೀವಿ, ಕಪ್ಲಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಹೈಡ್ರೋಕಾರ್ಬನ್ಸ್ ಬರ್ತಾ ಹೋಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕೋರೆ ಹೌಸ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಈಥೈಲ್ ಕ್ಲೋರೈಡ್ ತೊಗೊಂಡಿದ್ದೀನಿ. ಅದೇ ಥರ ಹಾಟ್ ಗ್ರೂಪ್ ಏನು ತೊಗೊಂಡಿದ್ದೀನಿ ಅಂದರೆ CH3CH2 ಟ್ವೈಸ್ CO ಲಿಥಿಯಮ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ R ಗ್ರೂಪಲ್ಲಿ ಏನಾಗಿರುತ್ತೆ, R2COLA ಇದರಲ್ಲಿ R ಗ್ರೂಪಲ್ಲಿ 2 Rಲ್ಲಿ 1 R ಏನು ಮಾಡುತ್ತೆ, CLನ ರೀಪ್ಲೇಸ್ ಮಾಡುತ್ತೆ. ಆ ಟೈಪ್ ಆಫ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರಿಯಾಕ್ಷನ್ ವಿತ್ ಗಿಲ್ಮನ್ ರಿಯೇಜೆಂಟ್ ಅಂತ ಕರಿತೀವಿ. ಎರಡನೇ ರಿಯಾಕ್ಷನಲ್ಲಿ ನೋಡಿ, ನಾನು ಅಲ್ಲಿ ರೆಡ್ಡಲ್ಲಿ ತೋರಿಸಿದ್ದೀನಿ. CH3CH2 ಹಾಗೆ ಉಳ್ಕೊಂಡಿದೆ. CL ಏನಾಗುತ್ತೆ, ಇಟ್ ಇಸ್ ರೀಪ್ಲೇಸ್ಡ್ ಬೈ CH3CH2, ಅದನ್ನು ವೈಟ್ ಕಲರ್ ತೋರಿಸಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಏನಾಯಿತು, ಹೈಯರ್ ಆಲ್ಕೇನ್ ಬಂತು. CL ಇಸ್ ರೀಪ್ಲೇಸ್ಡ್ ಬೈ ಒನ್ ಆಫ್ ದಿ R ಗ್ರೂಪ್. ಇಲ್ಲಿ R ಗ್ರೂಪ್ ಏನು ಬೇಕಾಗಿರ್ಬೋದು, ಆಲ್ಕೈಲ್ ಇರ್ಬೋದು, ಅಥವಾ ಅರೈಲ್ ಇರ್ಬೋದು, ಅಥವಾ ಆಲ್ಕಿನೈಲ್ ಇರ್ಬೋದು, ವಿನೈಲ್ ಇರ್ಬೋದು, ಏನು ಇರುತ್ತೋ ಅದ್ರ ಪ್ರಕಾರ ಜಸ್ಟ್ CL ಇಸ್ ರೀಪ್ಲೇಸ್ಡ್ ಬೈ ನಮ್ಮದು R ಗ್ರೂಪಿಂದ ರೀಪ್ಲೇಸ್ ಆಗಿರುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಸೊ ಇಲ್ಲೇನು ಮಾಡಿದೆ, ನಾನು ಮೊದಲನೇ ಕೇಸಲ್ಲಿ ಏನು ಮಾಡಿದೆ, ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡೆ. ಸೊ ಇಲ್ಲೇನು ಮಾಡ್ತೀನಿ, ನಾನು ಆಲ್ಕಿನೈಲ್ ಹ್ಯಾಲೈಡ್ನ ತೊಗೊಳ್ತಾ ಇದ್ದೀನಿ. ಸೊ ಆಲ್ಕೇನ್ ಪ್ರಿಪ್ರೇಷನ್ ಬರುತ್ತಲ್ಲ, ಅದಕ್ಕೆ ಮಾತ್ರ ಕೋರೆ ಹೌಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಆಲ್ಕಿನೈಲ್ ಬರ್ತಾ ಇದೆ ನಿಮಗೆ. ಸೊ ಇದು ನಾವು ಕೋರೆ ಹೌಸ್ ರಿಯಾಕ್ಷನ್ ಅಂತ ಹೇಳಲ್ಲ. ಕೋರೆ ಹೌಸ್ ರಿಯಾಕ್ಷನ್ ಅಂದರೆ ಪ್ರಿಪ್ರೇಷನ್ ಆಫ್ ಆಲ್ಕೇನ್ಸ್ಗೆ. ಸೊ ಇಲ್ಲಿ CH3CH ಡಬಲ್ ಬಾಂಡ್ CL ತೊಗೊಂಡು ಇಲ್ಲಿ ಏನು ಮಾಡಿದ್ದೀನಿ, ಅನ್ಸ್ಯಾಚುರೇಟೆಡ್ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ. ಅಲ್ಲಿ ಮೇಲ್ಗಡೆ ಕೇಸಲ್ಲಿ ಏನು ಮಾಡಿದೆ, ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡೆ. ಇಲ್ಲೇನು ಮಾಡ್ತಾ ಇದ್ದೀನಿ, ನಾನು ವಿನೈಲ್ ಹ್ಯಾಲೈಡ್ನ ತೊಗೊಳ್ತಾ ಇದ್ದೀನಿ. ಸೊ ಅವೆರಡರ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಅಗೇನ್ CL ಇಸ್ ರೀಪ್ಲೇಸ್ಡ್ ಬೈ R ಗ್ರೂಪ್. R ಏನೋ ನನಗೆ C2H5 ತೊಗೊಂಡಿದ್ದೀನಿ, C2H5 ರೀಪ್ಲೇಸ್ ಆಗುತ್ತೆ. ಹಾಗಾಗಿ ನನಗೇನಾಗುತ್ತೆ, ಆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಅದೇ ರೀತಿ ಈಗ ಏನೇನು ಮಾಡೋಣ, ಅರೈಲ್ ಹ್ಯಾಲೈಡ್ನ ತೊಗೊಳ್ಳೋಣ. ಅರೈಲ್ ಹ್ಯಾಲೈಡ್ಗೂ ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ. ನಿಮಗೆ ಗೊತ್ತು, ಕ್ಲೋರೋಬೆನ್ಸಿನ್ ಜೊತೆಗೆ ಯಾವುದೇ ಒಂದು ರಿಯಾಕ್ಷನ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಈ ರಿಯೇಜನ್ನ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನಾನು ಅದನ್ನು ರೀಪ್ಲೇಸ್ ಮಾಡ್ಬೋದು. ಅಗೇನ್ ನಿಮ್ಮದು CL ಇಸ್ ರೀಪ್ಲೇಸ್ಡ್ ಬೈ ನನ್ನದು R ಗ್ರೂಪ್. R ಗ್ರೂಪ್ ಏನಾಗಿರ್ಬೋದು, ಆಲ್ಕೈಲ್ ಆಗ್ಬೋದು, ಫಿನೈಲ್ ಆಗ್ಬೋದು, ಆಲ್ಕಿನೈಲ್ ಆಗ್ಬೋದು, ವಿನೈಲ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬಟ್ ಇಲ್ಲಿ ನನಗೆ ಆಲ್ಕೈಲ್ ತೊಗೊಂಡಿದ್ದೀವಿ, ಹಾಗಾಗಿ CL ಇಸ್ ರೀಪ್ಲೇಸ್ಡ್ ಬೈ CH ಟೈಪ್. ಈ ಟೈಪ್ ಆಫ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕಪ್ಲಿಂಗ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಕಪ್ಲಿಂಗ್ ರಿಯಾಕ್ಷನ್ಸ್ ಹೇಗಾಗ್ಬೋದು ಅಂದರೆ ನಾನು ಮುಂಚೆನೇ ಹೇಳ್ದಂಗೆ, ಸೊ ಅದು ಆಲ್ಕೈಲ್ ಆಗಿರ್ಬೋದು, ಅಥವಾ ಆಲ್ಕಿನೈಲ್ ಆಗಿರ್ಬೋದು, ವಿನೈಲ್ ಆಗಿರ್ಬೋದು, ಅರೈಲ್ ಆಗಿರ್ಬೋದು, ಯಾವುದೋ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ CL ಅಷ್ಟೇ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಈ ಎಕ್ಸಾಂಪಲ್ನ ತೊಗೊಂಡ್ರೆ ಇಲ್ಲೇನಾಗುತ್ತೆ ಅಂದರೆ ಸ್ಟೀರಿಯೋ ಕೆಮಿಸ್ಟ್ರಿ, ಬಿಕಾಸ್ ನನಗೆ ಆಲ್ಕಿನ್ಸ್ ಅಥವಾ ವಿನೈಲ್ ಬಂತು ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿನೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲಿ ಇದ್ರ ರಿಯೇಜೆಂಟ್ ಸ್ಪೆಷಾಲಿಟಿ ಏನು ಅಂದರೆ, ಇಫ್ ಯು ಸ್ಟಾರ್ಟೆಡ್ ವಿತ್ ಸಿಸ್ಸಿಂದ ಸ್ಟಾರ್ಟ್ ಮಾಡಿ ಶಿಸ್ಸೆ ಬರ್ತಾ ಹೋಗಿದೆ, ಟ್ರಾನ್ಸ್ನ ಸ್ಟಾರ್ಟ್ ಮಾಡಿದ್ರೆ ಟ್ರಾನ್ಸ್ ಬರ್ತಾ ಇರ್ತೀವಿ. ಇಲ್ಲಿ ಮಾಡ್ತಾ ಇರೋವಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಟ್ರಾನ್ಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಟ್ರಾನ್ಸ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಪ್ರಾಡಕ್ಟ್ ಬರುವಂಥದ್ದು ಟ್ರಾನ್ಸ್ ಆಗಿರುತ್ತೆ, ಪ್ರೊವೈಡೆಡ್ ದಟ್ ಇಫ್ ದೇರ್ ಇಸ್ ನೋ ಬಲ್ಕಿಯರ್ ಗ್ರೂಪ್. CH3CL ಗ್ರೂಪ್ ಏನಿದೆಯಲ್ಲ, ಅದು ನನಗೆ ಇಲ್ಲಿರುವಂಥದ್ದು ರಿಯೇಜೆಂಟಲ್ಲಿ ಇರುವಂಥದ್ದು CH3 ಇದೆ, ಮತ್ತು ನನಗೆ ಸಬ್ಸ್ಟ್ರೇಟಲ್ಲಿ ಇರುವಂಥದ್ದು CH3 ಇದೆ. ಎರಡೂ ಬಲ್ಕಿಯರ್ ಗ್ರೂಪ್ ಅಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ನನಗೆ ಟ್ರಾನ್ಸ್ ಇದ್ದರೆ ಟ್ರಾನ್ಸೇ ಬರ್ತಾ ಹೋಗುತ್ತೆ, ಅದು ಏನು ಚೇಂಜ್ ಆಗಲ್ಲ ನನಗೆ. ಅದೇ ಥರ ನಾನು ಏನಾದರೂ ಸಿಸ್ ತೊಗೊಂಡ್ರೆ, ಸಿಸ್ಗೆ ಇದ್ದಾಗ ನನಗೆ ಪ್ರಾಡಕ್ಟ್ ಏನು ಬರ್ತಾ ಹೋಗುತ್ತೆ, ಸಿಸ್ಸೇ ಬರ್ತಾ ಹೋಗುತ್ತೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಗಿಲ್ಮನ್ ರಿಯೇಜೆಂಟ್. ಗಿಲ್ಮನ್ ರಿಯೇಜೆಂಟ್ ಯೂಸ್ ಮಾಡಿದ್ರೆ ನನಗೇನಾಗುತ್ತೆ ಅಂದರೆ ಸ್ಟೀರಿಯೋ ಫೆಸಿಫಿಸಿಟಿನೂ ನನಗೇನಾಗ್ತಾ ಬರ್ತಾ ಹೋಗುತ್ತೆ. ನಾನು ಸಿಸ್ ಐಸೋಮರ್ ಸ್ಟಾರ್ಟ್ ಮಾಡಿದ್ರೆ ಸಿಸ್ಸೇ ಬರುತ್ತೆ, ಟ್ರಾನ್ಸ್ ಐಸೋಮರ್ ಸ್ಟಾರ್ಟ್ ಮಾಡಿದ್ರೆ ನಾನು ಟ್ರಾನ್ಸ್ ಐಸೋಮರೇ ನನಗೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಅದೇ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡೆ. ಇಲ್ಲಿ ಸೈಕ್ಲೋಪೆಂಟಾಯಿಲ್ ಕ್ಲೋರೈಡ್ನ ತೊಗೊಂಡೆ. ಸೊ ಅಲ್ಲೇನಾಗ್ತಾ ಇದೆ ಅಂದರೆ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಸಬ್ಸ್ಟ್ರೇಟಲ್ಲಿ ಏನಾಗ್ತಿದೆ, ಡಬಲ್ ಬಾಂಡ್ ಇಲ್ಲ. ಆದರೆ ನಾನು ಗಿಲ್ಮನ್ ರಿಯೇಜೆಂಟಲ್ಲಿ ಏನು ಮಾಡ್ಕೊಂಡಿದ್ದೀನಿ, ನಾನು ಸಬ್ಸ್ಟ್ರೇಟ್ನ ತೊಗೊಂಡಿದ್ದೀನಿ. ಐದರ್ ನಿಮಗೆ ಇಲ್ಲಾದರೂ ಇರ್ಬೋದು, ಅಲ್ಲಾದರೂ. ಆವಾಗ ಏನಾಗುತ್ತೆ ಅಂದರೆ ಎಲ್ಲಿ CUಗೆ ಎಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಆ ಗ್ರೂಪ್ ಏನಾಗುತ್ತೆ, CL ಇಸ್ ರೀಪ್ಲೇಸ್ಡ್ ಬೈ ದಟ್. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಈ ಥರ ಪ್ರಾಡಕ್ಟ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ಥರ ಕೊಟ್ಟಾಗ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಷ್ಟು ಹೈಡ್ರೋಜನ್ ಇದೆ, ಎಷ್ಟು ಕಾರ್ಬನ್ ಇದೆ ಅಂತ ನೀವು ಕೌಂಟ್ ಮಾಡಿಕೊಂಡು ನೀವು ಕೊಡಬೇಕಾಗತ್ತೆ. ಬಿಕಾಸ್ ನಿಮಗೆ ಆನ್ಸರ್ಸ್ ಕೊಟ್ಟಾಗ, ಆಪ್ಷನ್ಸ್ ಕೊಟ್ಟಾಗ, ಸೊ ಅವ್ರು
ಏನು ಮಾಡಿರ್ತಾರೆ, ಪ್ರಾಬಬಿಲಿಟೀಸ್ ಕೊಟ್ಟಿರ್ತಾರೆ. ಒಂದು ಕಾರ್ಬನ್ ಕಡಿಮೆ ಇರೋದು ಕೊಟ್ಟಿರ್ಬೋದು, ಒಂದು ಕಾರ್ಬನ್ ಜಾಸ್ತಿ ಇರೋದು ಕೊಟ್ಟಿರ್ತಾರೆ. ಸೊ ನಿಮಗೆ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕಾಗತ್ತೆ. ಏನಿಲ್ಲ, ಕಪ್ಲಿಂಗ್ ರಿಯಾಕ್ಷನ್, ಗಿಲ್ಮನ್ ರಿಯಾಕ್ಷನ್ಸ್ ಬಗ್ಗೆ ಕಪ್ಲಿಂಗ್ ರಿಯಾಕ್ಷನ್ ವಿತ್ ಆಲ್ಕೈಲ್ ಹ್ಯಾಲೈಡ್ ಆಗ್ತಾ ಹೋಗುತ್ತೆ. ಆಲ್ಕೈಲ್ ಹ್ಯಾಲೈಡ್ ಆದಾಗ ನೀವು ಕರೆಸ್ಪಾಂಡಿಂಗ್ ಏನಾಗ್ತಾ ಹೋಗುತ್ತೆ, ಹೈಡ್ರೋಕಾರ್ಬನ್ಸು ಬರ್ತಾ ಹೋಗುತ್ತೆ. ಸಿಂಪಲ್ ನಿಮ್ಮದು ಹ್ಯಾಲೋಜನ್ಸ್ ಏನಿದೆಯಲ್ಲ ಅದೇನಾಗುತ್ತೆ ಅಂತಂದರೆ ನಮ್ಮದು ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ಅಥವಾ ಆರ್ ಗ್ರೂಪ್ ಏನಿದೆಯಲ್ಲ ಅದರಿಂದ ಅದೇನಾಗ್ತಾ ಹೋಗುತ್ತೆ ಆಗುತ್ತೆ. ಇದು ಒಂದು ಟೈಪ್ ಆಫ್ ರಿಯಾಕ್ಷನ್. ಏಕೆ ಯಾವುದು ಲಿವಿಂಗ್ ಗ್ರೂಪ್ ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಇಲ್ಲೇನಾಗ್ತಿದೆ, 2 BR ಗ್ರೂಪ್ನ ತೊಗೊಂಡಿದ್ದೀವಿ. 2 BR ಗ್ರೂಪ್ ಏನಾಗಿದೆ, ವೆರಿ ಗುಡ್ ಲಿವಿಂಗ್ ಗ್ರೂಪ್ ಇದೆ, ಎರಡೂ ಹ್ಯಾಲೈಡ್ಸ್ ಇದೆ. ಸೊ ಹಾಗಾಗಿ ಏನು ಮಾಡುತ್ತೆ ಅಂತಂದರೆ, ಬೇರೆ ಕೇಸ್ಗಳೆಲ್ಲ ಏನು ತೊಗೊಂಡ್ವಿ ನಾವು, ಒಂದೇ ಒಂದು ಆರ್ ಗ್ರೂಪ್ ರಿಪ್ಲೇಸ್ ಆಗ್ತಿತ್ತು. ಆದರೆ ಇಲ್ಲಿ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ 2 BR ಗ್ರೂಪ್ ಏನಾಗುತ್ತೆ, BU ಜೊತೆಗೆ ರೀಪ್ಲೇಸ್ ಆಗುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್, ಕೇರ್ಫುಲ್ ಆಗಿರಬೇಕು. ಜೊತೆಗೆ ಇದು ಲಾಟ್ ಆಫ್ ಸ್ಟೀರಿಕ್ ಇಂಟರೆನ್ಸ್ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಏನಾಗ್ತಾ ಇದೆ, ನಮಗೆ ಪ್ರಾಡಕ್ಟ್ ಇಲ್ಲಿ ಬರ್ತಾ ಇದೆ. ಸೊ ಅಲ್ಲೇನಾದರೂ ಲಿವಿಂಗ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಲಿವಿಂಗ್ ಗ್ರೂಪ್ ಯಾವುದಿದೆ ಅನ್ನೋದ್ರ ಮೇಲೆ ಅದೇನಾಗ್ತಾ ಹೋಗುತ್ತೆ, ಅಟ್ಯಾಕ್ ಆಗ್ತಾ ಹೋಗುತ್ತೆ. ಇದುವರೆಗೂ ನಾವು ಮಾಡಿದಾಗ ಒಂದೇ ಒಂದು ಲಿವಿಂಗ್ ಗ್ರೂಪ್ ಇತ್ತು. ಹಾಗಾಗಿ ಏನು ಮಾಡ್ತಿದ್ವಿ, ಅದು ರೀಪ್ಲೇಸ್ ಮಾಡಿದ್ವಿ, RCl ಅಥವಾ ಹ್ಯಾಲೈಡ್ನ ನಾವು ಆರ್ ಗ್ರೂಪಿಂದ ರಿಪ್ಲೇಸ್ ಮಾಡಿದ್ವಿ. ಆದರೆ ಈ ಕೇಸಲ್ಲಿ ಏನಾಗ್ತಿದೆ, 2 BR ಗ್ರೂಪ್ ಇದೆ, ಹಾಗಾಗಿ BU ನಿಮ್ಗೆ ಬರ್ತಾ ಹೋಗ್ತಿದೆ. ಆ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಂಡೆ, 2 ಲಿವಿಂಗ್ ಗ್ರೂಪ್ನ ತೊಗೊಂಡಿದ್ದೀನಿ. ಒಂದು ME ಇದೆ, ಇನ್ನೊಂದು BR ಇದೆ. ME ಅಂತಂದರೆ CH3ಗೆ ಅವ್ರು ಏನು ಮಾಡ್ತಾರೆ, ME ಹಾಕ್ಕೊಳ್ತಾರೆ. BU2 ಅಂದರೆ N ಬ್ಯೂಟೈನ್ಗೆ BU ಅಂತ ಬರೀತಾರೆ. ಸೊ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇದಕ್ಕೆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಯಾವುದು ಗುಡ್ ಲಿವಿಂಗ್ ಗ್ರೂಪ್ ಅಂದರೆ BR ಇಸ್ ಎ ಗುಡ್ ಲಿವಿಂಗ್ ಗ್ರೂಪ್. ಹಾಗಾಗಿ BR ಇಸ್ ರೀಪ್ಲೇಸ್ಡ್ ಬೈ ME. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ರಿಯಾಕ್ಷನ್ಸು ಆಗ್ತಾ ಇರುತ್ತೆ. ಕಪ್ಲಿಂಗ್ ರಿಯಾಕ್ಷನ್ ಇಸ್ ವೆರಿ ಸಿಂಪಲ್ ರಿಯಾಕ್ಷನ್ ಆಫ್ ಗಿಲ್ಮನ್ ರಿಯಾಕ್ಷನ್. ಜಸ್ಟ್ ಹ್ಯಾಲೋಜನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್, ಹ್ಯಾಲೋಜನ್ ಆಫ್ ದಿ ಹ್ಯಾಲೈಡ್ ಇಸ್ ರೀಪ್ಲೇಸ್ಡ್ ಬೈ ದಿ ಗ್ರೂಪ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಕಪ್ಲಿಂಗ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎರಡನೇ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಗಿಲ್ಮನ್ ರಿಯಾಕ್ಷನ್ನು, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್. ಕೀಟೋನ್ ಆಗ್ಬೋದು, ಆಲ್ಡಿಹೈಡ್ಸ್ ಆಗ್ಬೋದು, ಆಸಿಡ್ಸ್ ಆಗ್ಬೋದು, ಎಲ್ಲದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಬಟ್ ಜನರಲಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, 1,4 ಅಡಿಷನ್ ಅಂತ ಕರಿತೀವಿ, ಅಥವಾ ಕಾಂಜುಗೇಟಿವ್ ಅಡಿಷನ್ ಅಂತ ಕರಿತೀವಿ. ಈ ಟೈಪ್ ಆಫ್ ರಿಯಾಕ್ಷನ್ಸು ನಿಮಗೆ ಕೇಳ್ತಾ ಹೋಗ್ತಾರೆ. ಏಕೆಂದರೆ ಈ ರಿಯಾಕ್ಷನ್ 1 ಸ್ಟೆಪ್ಪಲ್ಲಿ ಆಗಲ್ಲ, 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಟ್ಯಾಕ್ ಆಫ್ ದಿ ಗಿಲ್ಮನ್ ರಿಯೇಜೆಂಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಆಸಿಡ್ ಹೈಡ್ರಾಲಿಸಿಸ್ ಆಗುತ್ತೆ. ಸೊ ಹಾಗಾಗಿ ಅದು ಕೊಡದೇ ಇರಲಿ, ಯು ಹ್ಯಾವ್ ಟು ಇಮ್ಯಾಜಿನ್ ದಟ್ ದೇರ್ ವಿಲ್ ಬಿ ಆಸಿಡ್ ಹೈಡ್ರಾಲಿಸಿಸು ಪರ್ಟಿಕ್ಯುಲರ್ಲಿ ಆಗ್ತಾ ಹೋಗುತ್ತೆ ಅಂತ. ಸೊ ಈಗ ತೊಗೊಂಡ್ವಿ, ನಾವು ಏನು ಮಾಡಿದ್ವಿ, 2 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ಪಲ್ಲಿ ಗಿಲ್ಮನ್ ರಿಯೇಜೆಂಟ್ ಇದೆ. ಗಿಲ್ಮನ್ ರಿಯೇಜೆಂಟಲ್ಲಿ ಆರ್ ಗ್ರೂಪ್ ಏನಾಗಿದೆ, ಈಥೈಲ್ ಗ್ರೂಪ್ ಇದೆ, ಜಸ್ಟ್ ಅದು ರೀಪ್ಲೇಸ್ ಆಗುತ್ತೆ. ಸೊ ಇದು ಏನಾಗುತ್ತೆ, ಇದು ಹೇಗಾದರೆ 1,4 ಅಡಿಷನ್ ಅಂತ ನಾನು ಹೇಳಿದೆ. ಸೊ ಹೇಗಾಗುತ್ತೆ ಅಂತ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಹೋಗಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು ಅಂತಂದರೆ, ನನಗೀಗ ಈ ಮಾಲಿಕ್ಯೂಲ್ ಇದೆಯಲ್ಲ ಅದನ್ನ ಏನು ಮಾಡ್ಕೊಳ್ತಾ ಇದ್ದೀನಿ, ನಾನು ನಂಬರ್ನ ಕೊಟ್ಕೊಳ್ತಾ ಇದ್ದೀನಿ 1 2 3 4 ಅಂತ. ನನಗೆ ಯಾವುದು ಕಾರ್ಬನೈಲ್ ಕಾಂಪೌಂಡ್ ಇದೆಯಲ್ಲ, ಆಕ್ಸಿಜನ್ ಏನಿದೆಯಲ್ಲ, ಕೀಟೋನ್ಸಲ್ಲಿ ಏನಿದೆಯಲ್ಲ ಅದನ್ನು ಏನು ಮಾಡ್ತೀನಿ, ನಾನು 1 ಅಂತ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ಇರೋ ಕಾರ್ಬನ್ಗೆ 2 ಅಂತೀನಿ, ಅದು ನೆಕ್ಸ್ಟ್ ಇರೋ ಕಾರ್ಬನ್ಗೆ 3 ಅಂತೀನಿ, ಅದು ನೆಕ್ಸ್ಟ್ ಇರೋ ಕಾರ್ಬನ್ಗೆ 4 ಅಂತ ಹೇಳ್ತೀನಿ. ಸೊ ಅದನ್ನು ನಾನು ನೇಮ್ ಮಾಡಿಕೊಂಡೆ. ಸೊ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಆಕ್ಸಿಜನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಪುಲ್ ಮಾಡುತ್ತೆ ಆ ಕಡೆಗೆ. ನೆಕ್ಸ್ಟ್ ಇಲ್ಲಿ ಏನು ಮಾಡುತ್ತೆ, 3 and 4 ಮಧ್ಯೆ ಇರುವಂಥ ಡಬಲ್ ಬಾಂಡು ನೆಕ್ಸ್ಟ್ಗೆ ಶಿಫ್ಟ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಮೆಕ್ಯಾನಿಸಮ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ O- ಬರ್ತಾ ಹೋಗುತ್ತೆ. ಯಾಕೆಂದರೆ ಲೋರ್ ಪೇರ್ ಆಫ್ ಇದು ಆಕ್ಸಿಜನ್ ಇರುವಂಥ ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಗಿವನ್ ಟು ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಡಬಲ್ ಬಾಂಡ್ ಶಿಫ್ಟ್ ಆಯಿತು. ಹಾಗಾಗಿ 4th ಕಾರ್ಬನ್ಗೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಪಾಸಿಟಿವ್ ಚಾರ್ಜ್, ಸೊ ಇದೇನು ಮಾಡುತ್ತೆ ಅಂತಂದರೆ, ನಿಮಗೆ ಇವಾಗ ನಿಮ್ಮದು ಆರ್ ಗ್ರೂಪ್ ಏನು ಇಲ್ಲಿದೆಯಲ್ಲ, ಆರ್ ಇರೋದು ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ. ಆ ನ್ಯೂಕ್ಲಿಯೋಫೈಲ್ R- ಇರುತ್ತಲ್ಲ, ದಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ ಅಟ್ ದಿ 4th ಪೊಸಿಷನ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ಪು ಬರ್ತಾ ಹೋಗುತ್ತೆ ನಿಮಗೆ. ಆದರೆ ಈ ಸ್ಟೆಪ್ಗೆ ಇಲ್ಲೇನಿಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್ ಅಂತ ಹೇಳಿದೆ. ಹೈಡ್ರಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ಈ O- ಏನು ಮಾಡುತ್ತೆ, ಮತ್ತೆ ಫರ್ದರ್ ಏನು ಮಾಡುತ್ತೆ, ಇಲ್ಲಿಗೆ ಬರುತ್ತೆ, ಡಬಲ್ ಬಾಂಡ್ ಬಂತು. ನೆಕ್ಸ್ಟ್ ಈ ಡಬಲ್ ಬಾಂಡ್ ಏನಿದೆಯಲ್ಲ, ಬಿಟ್ವೀನ್ 2 and 3 ಇರುವಂಥ ಡಬಲ್ ಬಾಂಡಲ್ಲಿ ಇರುವಂಥ ಪೈ ಎಲೆಕ್ಟ್ರಾನ್ಸ್ ವಿಲ್ ಗೋ ಟು ಕಾರ್ಬನ್ ನಂಬರ್ 3. ಕಾರ್ಬನ್ ನಂಬರ್ಗೆ 3ಗೆ ಹೋಗುತ್ತೆ. ಸೊ ಕಾರ್ಬನ್ ನಂಬರ್ 3 ಮೇಲೆ ಏನಾಗಿರುತ್ತೆ, ಅಲ್ಲಿ ನೆಗೆಟಿವ್ ಸೈನ್ ಇರುತ್ತೆ. ಸೊ ನೆಗೆಟಿವ್ ಸೈನ್ ಇರೋದಕ್ಕೋಸ್ಕರ ಹೈಡ್ರಾಲಿಸಿಸಲ್ಲಿರುವಂಥ ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತಾ ಇದ್ವಿ, ಆ H ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ದೇರ್ ಬೈ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎ ಡಬಲ್ ಬಾಂಡ್. ಸೊ ದಿಸ್ ಇಸ್ ದ ವೇ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಇದಕ್ಕೆ ನಾವೇನಂತ ಕರಿತೀವಿ, 1,4 ಅಡಿಷನ್ ಅಂತ ಕರಿತೀವಿ, ಅಥವಾ ಕಾಂಜುಗೇಟಿವ್ ಅಡಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಡಬಲ್ ಬಾಂಡ್ ಇದೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ ಇದೆ. ಸೊ ಹಾಗಾಗಿ ಒಂದು ಡಬಲ್ ಬಾಂಡ್ ಇದೆ, ಮತ್ತು ಇನ್ನೊಂದು CO ಬಾಂಡ್ ಇದೆ. ಸೊ ಅಲ್ಲೇನಾಗ್ತಾ ಇದೆ, ಅದು ಏನಿದೆಯಲ್ಲ ಅದಕ್ಕೆ ಏನು ಮಾಡ್ಕೋಬೇಕಾಗುತ್ತೆ, ನಾವು 1 2 3 4 ಅಂತ ಕೊಡಬೇಕಾಗತ್ತೆ.
ಸೊ ಒಂದು ಏನು ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ ತನ್ನ ಕಡೆಗೆ ಪುಲ್ ಮಾಡುತ್ತೆ, ಹಾಗಾಗಿ ಬಾಂಡ್ ಶಿಫ್ಟ್ ಆಗುತ್ತೆ, ಡಬಲ್ ಬಾಂಡ್ ಶಿಫ್ಟ್ ಆಗುತ್ತೆ. ಅವಾಗ ಫೋರ್ತ್ ಪೊಸಿಷನ್ಗೆ ನಿಮ್ಮದು ಆರ್ ಗ್ರೂಪ್ ಹೋಗಿ ಅಟ್ಯಾಕ್ ಆಗುತ್ತೆ. ಮತ್ತೆ ಅದು ರಿವರ್ಸ್ ಮಾಡಿದಾಗ, ಅಂದರೆ ಸ್ಟೇಬಲ್ ಕಾಂಪೌಂಡ್ ಬೇಕು ಅಂದರೆ ನಾವು ಅದನ್ನು ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಬೇಕು. ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ ಕರೆಸ್ಪಾಂಡಿಂಗ್ ನನಗೇನಾಗ್ತಾ ಹೋಗುತ್ತೆ, ಕೀಟೋನ್ಸು ಬರ್ತಾ ಹೋಗುತ್ತೆ ಆ್ಯಕ್ಷನ್ಸಲ್ಲಿ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಸೊ ಈ ಥರದ್ದು ಎಕ್ಸಾಂಪಲ್ಸು ಕೇಳಿದ್ದಾರೆ ತುಂಬ ಸಲ ನೆಟ್ಟು ಸ್ಲೆಟ್ಟಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ, ಓ ಇದೆ, ಮತ್ತು ಇನ್ನೊಂದಿದೆ, ಮತ್ತು ಅಲ್ಲೊಂದು ಓ ಇದೆ. ಎಗೇನ್ 2 ಸ್ಟೆಪ್ಪಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಅಂತ ನಾವು ನೋಡ್ಕೊಳ್ತಾ ಬರೋಣ. ಫಸ್ಟ್ ಸ್ಟೆಪ್ ತೊಗೊಂಡ್ರೆ ಎಗೇನ್ 1 2 3 4 ಅಂತ ನೀವು ಮಾಡ್ಕೋಬೇಕು. ಆಕ್ಸಿಜನ್ನ 1 ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಾರ್ಬನ್ಗೆ 3 ಆ್ಯಂಡ್ 4 ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಗೇನ್ ಅದೇ ಥರ ಹಿಂದಿನ ಕೇಸಲ್ಲಿ ಏನಾಗಿತ್ತಲ್ಲ ಅದೇ ರೀತಿ ಏನಾಗುತ್ತೆ, ಡಬಲ್ ಬಾಂಡ್ ಏನಾಗುತ್ತೆ, ಡಬಲ್ ಬಾಂಡ್ ಅಂದರೆ ಪೈ ಎಲೆಕ್ಟ್ರಾನ್ಸ್ ವಿಲ್ ಬಿ ಶಿಫ್ಟೆಡ್ ಟು ನೆಕ್ಸ್ಟ್ ಬಾಂಡ್. ನೆಕ್ಸ್ಟ್ ಆಕ್ಸಿಜನ್ ಮೇಲೆ ಆಕ್ಸಿಜನ್ ಓ ಡಬಲ್ ಬಾಂಡ್ ಓ ಇರುವಂಥದ್ದು, ಅಲ್ಲಿ ಏನು ಮಾಡುತ್ತೆ, ಆಕ್ಸಿಜನ್ ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ನ ಪುಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು, ವಿತ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್, ಅಥವಾ ಡಬಲ್ ಬಾಂಡು ಶಿಫ್ಟ್ ಆಯಿತು ಒಂದು ಕಡೆಗೆ. ಸೊ ಈ ಥರ ಬರುತ್ತೆ. ಸೊ ಈ ಥರ ಬಂದಾಗ ಏನಾಗುತ್ತೆ ಅಂದರೆ, ಈ ಸ್ಟೇಜಲ್ಲಿ ಏನಾಗುತ್ತೆ, ನಂದು ಗಿಲ್ಮನ್ ರಿಯೇಜೆಂಟ್ ರಿಯಾಕ್ಟ್ ಮಾಡಿದ್ರೆ ಅದರಲ್ಲಿ ಅಂದರೆ ಎಮ್ ಇ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಎಮ್ ಇ ಬಂದು ಎಲ್ಲಿಗೆ ಅಟ್ಯಾಕ್ ಆಗುತ್ತೆ, 4th ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ಏನಾಯಿತು, ನಿಮಗೆ ಓ ಮೈನಸ್ ಇರುತ್ತೆ. ಅದು ಸ್ಟೇಬಲ್ ಮಾಡಬೇಕು ಅಂತಂದರೆ ಆ ಓ ಮೈನಸ್ ಇರೋದು ಏನಾಗುತ್ತೆ, ಮತ್ತೆ ಇದಕ್ಕೆ ವಾಪಸ್ ಹೋಗುತ್ತೆ, ಮತ್ತು ಡಬಲ್ ಬಾಂಡಲ್ಲಿರುವಂಥದ್ದು ನೆಕ್ಸ್ಟ್ ಕಾರ್ಬನ್ಗೆ ಕೊಡ್ತಾ ಹೋಗುತ್ತೆ. ಸೊ ಹಂಗಾಗಿ ಏನಾಯಿತು, ಆಕ್ಸಿಜನ್ ಮೇಲೆ ಚಾರ್ಜ್ ಇದ್ದಿದ್ದು ನ್ಯೂಟ್ರಲೈಸ್ ಆಯಿತು, ಡಬಲ್ ಬಾಂಡ್ ಬಂತು. ಆ ಕಾರ್ಬನ್ ಮೇಲೆ ಏನಾಯಿತು, ನೆಗೆಟಿವ್ ಚಾರ್ಜ್ ಬಂತು. ಆ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂದಿರುತ್ತಲ್ಲ ಅಲ್ಲಿ ಅವಾಗ ಏನಾಗುತ್ತೆ, ಹೈಡ್ರಾಲಿಸಿಸ್ ಏನಾಗುತ್ತಾಗ ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತಾ ಇದ್ದೀವಿ, ಹೈಡ್ರೋಜನ್ ಬಂದು ಏನು ಮಾಡ್ತಾ ಇದೆ, ಇಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಇಲ್ಲಿ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ಯಾಚುರೇಟೆಡ್ ಕಾಂಪೌಂಡು ಬರ್ತಾ ಹೋಗುತ್ತೆ. ಅಂದರೆ ಒಂದು ಡಬಲ್ ಬಾಂಡ್ ಏನಾಗ್ಬಿಡುತ್ತೆ, ಮಿಸ್ ಆಗುತ್ತೆ. ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಿಕ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ಗೆ ಏನಾದರೂ ನೀವು ಗಿಲ್ಮನ್ ರಿಯೇಜೆಂಟ್ ಆ್ಯಡ್ ಮಾಡಿದ್ರೆ, ಸೊ ಒಂದು ಡಬಲ್ ಬಾಂಡ್ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆರ್ ಗ್ರೂಪು ಅಟ್ಯಾಚ್ ಆಗುತ್ತೆ. ಎಲ್ಲಿ ಅಟ್ಯಾಚ್ ಆಗುತ್ತೆ ಅಂದರೆ 4th ಪೊಸಿಷನ್ಗೆ ಅಟ್ಯಾಚ್ ಆಗುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಇನ್ನೊಂದು 2 ಎಕ್ಸಾಂಪಲ್ನ ತೊಗೊಂಡ್ರೆ, ನಾನು ಈ ಥರ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮೆಕ್ಯಾನಿಸಮ್ ಹೇಳ್ತಾ ಇಲ್ಲ, ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಏನಾಯಿತು, ಇದು ಇಲ್ಲಿಗೆ ಹೋಯಿತು, ಈ ಡಬಲ್ ಬಾಂಡ್ ಏನಿದೆಯಲ್ಲ ಅದು ನೆಕ್ಸ್ಟ್ ಬಾಂಡ್ಗೆ ಹೋಗುತ್ತೆ. ಡಬಲ್ ಬಾಂಡ್ ಓನಲ್ಲಿರುವಂಥ ಎಲೆಕ್ಟ್ರಾನ್ಸು ಆಕ್ಸಿಜನ್ಗೆ ಬರುತ್ತೆ. ಹಾಗಾಗಿ 4th ಪೊಸಿಷನ್ಗೆ ಏನಾಗುತ್ತೆ, ಎಮ್ ಇ ಹೋಗಿ ಲಿಂಕ್ ಆಗುತ್ತೆ. ಸೊ ಇಲ್ಲಿ ಇದ್ದಿದ್ದು ಅನ್ಸ್ಯಾಚುರೇಷನ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ರೆ, ಅಗೇನ್ ಎಮ್ ಇನೇ ಇರಬೇಕು ಅಂತೇನಿಲ್ಲ, ಬಿ ಯು ಇರ್ಬೋದು, ಎನಿಥಿಂಗ್ ಮೇ ಬಿ ಹ್ಯಾಪನ್. ಸೊ ಇಲ್ಲೇನಾಗ್ತಿದೆ, ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲೊಂದಿದೆ. ಇದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಇದೆ, ಬಟ್ ಕ್ಲೋಸ್ ಚೈನ್ ಇಲ್ಲ, ಓಪನ್ ಚೈನ್ ಇದೆ. ಸೊ ನಾವು ನಂಬರ್ ಕೊಟ್ಕೊಂಡ್ರೆ ಆಕ್ಸಿಜನ್ಗೆ 1, ಕಾರ್ಬನ್ಗೆ 2, ಈ ಕಾರ್ಬನ್ಗೆ 3, ಈ ಕಾರ್ಬನ್ಗೆ 4 ಅಂತ ಹೇಳ್ತೀವಿ. ಇದು ಏನಾಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ಕಾರ್ಬನ್ ಆಟಮ್ಗೆ ಎಲ್ಲಿ 2 ಅಲ್ಲೇನಾಗುತ್ತೆ, ಬಿ ಯು ಹೋಗಿ ನಿಮಗೆ ಅಟ್ಯಾಕ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್. ಸೊ ಅಗೇನ್ ಇಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲೇನಾಗುತ್ತೆ ಅಂದರೆ, ಈ ಏನು CH3 ಗ್ರೂಪ್ ಏನಿದೆಯಲ್ಲ ಅದು ಬಲ್ಕಿಯರ್ ಗ್ರೂಪ್ ಇದೆ. ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ಲಿ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಗೆ ಏನಾಗುತ್ತೆ, ಬಿ ಯು ಹೋಗಿ ನಿಮಗೆ ಅಟ್ಯಾಕ್ ಆಗುತ್ತೆ. ಇದು ಕೆಳಗಡೆ ಇದ್ದರೆ ಅದು ಮೇಲ್ಗಡೆ ಹೋಗುತ್ತೆ, ಅದು ಮೇಲ್ಗಡೆ ಇದ್ದರೆ ಇದು ಕೆಳಗಡೆಗೆ ಬಂದು ಅಟ್ಯಾಕ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಇದು ಸ್ವಲ್ಪ ಟ್ವಿಸ್ಟ್ ಇದೆ ಇದರೊಳಗಡೆ. ಇಲ್ಲೇನಾಗ್ತಾ ಇದೆ ಅಂದರೆ, ಗಿಲ್ಮನ್ ರಿಯೇಜೆಂಟ್ನೇ ಹಾಕ್ತಾ ಇದ್ದೀವಿ. ಗಿಲ್ಮನ್ ರಿಯೇಜೆಂಟ್ ಹಾಕಿದಾಗ ಏನಾಯಿತು, ನಿಮಗೆ 4th ಪೊಸಿಷನ್ಗೆ ಬಿ ಆರ್ ಬಂದು, ಇಲ್ಲಿ 4th ಪೊಸಿಷನ್ಗೆ ಏನಾಗುತ್ತೆ, ಬಿ ಆರ್ ಬಂದು 4th ಪೊಸಿಷನ್ಗೆ ಏನಾಗುತ್ತೆ, ಎಮ್ ಇ ಬಂದು ಅಟ್ಯಾಕ್ ಆಗುತ್ತೆ. ಆದರೆ ನೆಕ್ಸ್ಟ್ ಸ್ಟೇಜಲ್ಲಿ ನೀವು ಮಾಡೋಕ್ಕೆ ಹೋದಾಗ ಈ ಓ ಮೈನಸ್ ತೊಗೊಂಡು ಬಂದಾಗ ಇಲ್ಲಿಗೆ ಹಾಕ್ಕೊಂಡಾಗ ಇಲ್ಲೇನು ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಆ್ಯಂಡ್ ಆಲ್ಸೋ ಯು ನೋ ದಟ್ ಬಿ ಆರ್ ಗ್ರೂಪ್ ಇಸ್ ಎ ವೆರಿ ಈಸಿಲಿ ಲೀವಿಂಗ್ ಗ್ರೂಪ್ ಇದೆ, ಈಸಿಯಾಗಿ ಲೀವ್ ಆಗುತ್ತೆ. ದೇರ್ ಬೈ ಇಲ್ಲೇನಾಗುತ್ತೆ, ಬಿ ಆರ್ ಹೊರಗಡೆ ಹೋಗುತ್ತೆ, ಹೊರಗಡೆ ಹೋಗಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಫಾರ್ಮೇಷನ್ ಹೋಗುತ್ತೆ, ವಿಚ್ ಈಸ್ ಮಚ್ ಮೋರ್ ಸ್ಟೇಬಲ್. ಸೊ ಇದನ್ನು ಹೆಂಗೆ ತೋರಿಸೋಣ, ಮೆಕ್ಯಾನಿಸಮ್ನ ನೋಡೋಣ ಅಂತಂದರೆ ನಾವೀಗ. ಸೊ ಅಗೇನ್ 1 2 3 4 ಅಂತ ಕನ್ಸಿಡರ್ ಮಾಡಿಕೊಂಡೆ ನಾನು. ಸೊ ಇಲ್ಲಿ ಇರೋವಂಥದ್ದು ಪೈ ಎಲೆಕ್ಟ್ರಾನ್ಸ್ ಏನಾಯಿತು, ಇಲ್ಲಿಗೆ ಮೂವ್ ಆಯಿತು. ನೆಕ್ಸ್ಟ್ ಆಕ್ಸಿಜನ್ ಇರುವಂಥ ಎಲೆಕ್ಟ್ರಾನ್ಸು ಅಲ್ಲಿಗೆ ಮೂವ್ ಆಯಿತು. ಆವಾಗ ಏನಾಯಿತು, ನಿಮಗೆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು, ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಆ ಪಾಸಿಟಿವ್ ಚಾರ್ಜ್ ಎಲ್ಲಿದೆಯಲ್ಲ ಅಲ್ಲೇನಾಗುತ್ತೆ, ನಂದು ಗಿಲ್ಮನ್ ರಿಯೇಜೆಂಟಲ್ಲಿರುವಂಥ 6 ಅಟ್ಯಾಚ್ ಆಗುತ್ತೆ. ಅದು ಏನು ಬೇಕಾದ್ರೂ ಆಗಿರ್ಬೋದು. ಇಲ್ಲಿ CH3 ತೊಗೊಂಡಿದ್ವಿ, ಅದು ಇಲ್ಲಿ ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಬಿ ಆರ್ ಏನಿದೆಯಲ್ಲ ಅದು ವೆರಿ ಗುಡ್ ಲಿವಿಂಗ್ ಗ್ರೂಪ್, ಅದು ಹೊರಗಡೆ ಹೊರಟೋಗುತ್ತೆ. ಹೊರಗಡೆ ಹೋದ ತಕ್ಷಣ ನಿಮ್ಗೆ ಏನಾಗುತ್ತೆ, ಅಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅಂದ್ರೇನು, ಸೇಮ್ ಮಾಲಿಕ್ಯೂಲಲ್ಲಿ ನಿಮ್ಗೆ ಏನಾಗ್ತಿದೆ, ಒಂದು ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಮೇಕ್ ಎ ಬಾಂಡ್. ಇಲ್ಲಿರುವಂಥ ನೆಗೆಟಿವ್ ಚಾರ್ಜು, ಇಲ್ಲಿರುವಂಥ ಪಾಸಿಟಿವ್ ಚಾರ್ಜು ಅವೆರಡು ಕಂಬೈನ್ ಆಗುತ್ತೆ. ಸೊ ಎಷ್ಟು ಮೆಂಬರ್ ರಿಂಗ್ ಆಗುತ್ತೆ ಅಂದರೆ 1 2 3 4 1 2 3 4 5 ಮೆಂಬರ್ ರಿಂಗ್ ನಿಮಗೆ ಬರ್ತಾ ಹೋಗುತ್ತೆ.
ಸೊ ಹಾಗಾಗಿ ಏನಾಯಿತು ನಿಮಗೆ ಇಲ್ಲಿ 5 ಮೆಂಬರ್ ರಿಂಗ್ ಬರ್ತಾ ಇದೆ. ಹೇಗೆ ನಿಮ್ಮದು ಮಿಥೈಲಿನ್ ಗ್ರೂಪ್ ತೊಗೊಂಡ್ರೆ ಅದು ಎಬೋ ದಿ ಪ್ಲೇನ್ ಬೇಕಾದ್ರೆ ಇರ್ಬೋದು, ಇಲ್ಲಾಂದರೆ ಬಿಲೋ ದಿ ಪ್ಲೇನ್ ಬೇಕಾದ್ರೂ ಇರ್ಬೋದು. ಸೊ ಎರಡು ಕಡೆಗೂ ಏನಾಗ್ತಿದೆ ನಿಮಗೆ CH3 ಗ್ರೂಪ್ ಬರ್ತಿದೆ. ಈ ಥರನೂ ನಿಮ್ಗೆ ಹಾಕ್ಬೋದು. ಏನಾಗುತ್ತೆ, ದೇ ಅಂಡರ್ಗೋ ಸೈಕ್ಲೈಸೇಷನ್ ಆಗುತ್ತೆ. ಲಿವಿಂಗ್ ಗ್ರೂಪ್ ಹೋಗ್ಬಿಟ್ಟು ಸೈಕ್ಲೈಸೇಷನ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಮೈಕಲ್ ಅಡಿಷನ್ ಅಂತಲೂ ಕರಿತೀವಿ. ಸೊ ಈ ರೀತಿ ಆದ್ರೂ ಚಾನ್ಸಸ್ ಇರುತ್ತೆ. ಸೊ ನೀವೇನಾಗಿರಬೇಕು, ಅದೇನಾದರೂ ಗುಡ್ ಲಿವಿಂಗ್ ಇತ್ತು ಅಂತ ಇಟ್ಕೊಳ್ಳೋಣ. ಅದೇನಾಗಿರ್ಬೋದು, ಟೊಸೈಲ್ ಕ್ಲೋರೈಡ್ ಇರ್ಬೋದು, OTS ಅಂತ ಬರೀತಾರೆ, ಅದು ಬೇಕಾದ್ರೂ ಆಗಿರ್ಬೋದು, ಅಥವಾ ಯಾವ್ದಾದ್ರು ಹ್ಯಾಲೈಡ್ಸ್ ಆಗಿರ್ಬೋದು. ಯಾವುದೋ ಏನು ವೆರಿ ಗುಡ್ ಲಿವಿಂಗ್ ಗ್ರೂಪ್ ಏನಾದರೂ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಅದು ಈಸಿಯಾಗಿ ಅದು ಹೊರಗಡೆ ಹೋಗುತ್ತೆ. ಹೊರಗಡೆ ಹೋದಾಗ ಏನಾಗುತ್ತೆ ಅಂದರೆ ಸೈಕ್ಲೈಸೇಷನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದಿದೆ ಲಿವಿಂಗ್ ಗ್ರೂಪ್ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. OMe ಇದೆಯಾ, ಅಥವಾ OTCS ಇದೆಯಾ, ಅಥವಾ X ಇದೆಯಾ ನೋಡ್ಕೋಬೇಕಾಗತ್ತೆ. ಇದೇನಾದರೂ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಸೈಡ್ ಚೈನಲ್ಲಿ ಸೈಕ್ಲೈಸೇಷನ್ ಆಗಿಬಿಟ್ಟು, ಸೊ ಹಾಗಾಗಿ ಲಿವಿಂಗ್ ಗ್ರೂಪ್ ಯಾವುದಿದೆ ಅಂತಲೂ ನೀವು ನೋಡ್ಕೋಬೇಕಾಗತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಈ ರಿಯಾಕ್ಷನ್ ನಾವೇನಂತ ಕರಿತೀವಿ, ಕೋರಿ ಹೌಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಲಿಥಿಯಂ ಡೈಆಲ್ಕೈಲ್ ಕ್ಯುಪ್ರೇಟು ಎನಿ ಆಲ್ಕೈಲ್ ಹ್ಯಾಲೈಡ್ಸ್ ಜೊತೆಗೆ ಟ್ರೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಇನ್ ಈಥರ್ ಇರ್ಬೋದು, ಇಲ್ಲ ಅಂತಂದರೆ ನಾವೇನು ಮಾಡ್ಬೋದು ಅಂತ ಈಥರ್ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಲೋಯರ್ ಟೆಂಪ್ರೇಚರಲ್ಲಿ ಬೇರೆ ಬೇರೆ ಸಾಲ್ವೆಂಟ್ನ ಯೂಸ್ ಮಾಡ್ತಾರೆ. ಅವಾಗ ಏನಾದರೂ ನನಗೇನಾಯಿತು, IR ಆಲ್ಕೇನ್ಸ್ ಬರುತ್ತಲ್ಲ, ಈ ರಿಯಾಕ್ಷನ್ ನಾನೇನಂತ ಕರಿತೀನಿ, ಕೋರಿ ಹೌಸ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಏನು ತೊಗೊಳ್ತೀನಿ ಅಂತಂದರೆ ಇಟ್ಸ್ ಓನ್ಲಿ ಎ ಪ್ರಿಪ್ರೇಷನ್ ಆಫ್ ಅನ್ ಆಲ್ಕೇನ್, ನಾಟ್ ಆಲ್ಕೀನ್ಸ್ ಇಲ್ಲ ಅಥವಾ ಆಲ್ಕಿನೈಲ್ ಯಾವುದೂ ಇಲ್ಲ, ಬಟ್ ಇಲ್ಲಿ ಆಲ್ಕೇನ್ಸ್ ಬರೀ ಪ್ಯೂರ್ ಆಲ್ಕೇನ್ ಪ್ರಿಪ್ರೇಷನ್ಗೆ ನಾವು ಕೋರಿ ಹೌಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಯೂಸ್ ಮಾಡುವಂಥ ರಿಯೇಜೆಂಟ್ ಯಾವುದು ಅಂದರೆ ಗಿಲ್ಮನ್ ರಿಯೇಜೆಂಟ್. ಸೊ ಇಲ್ಲೇನಾಗುತ್ತೆ, ಹೈಯರ್ ಆಲ್ಕಿನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನು ಈ ಕೋರಿ ಹೌಸ್ ರಿಯಾಕ್ಷನ್ ಅಂತಂದರೆ, ಯಾವಾಗೂ ನಮ್ಮದು ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿರುತ್ತಲ್ಲ ಅದು ಡಬಲ್ ಬರುತ್ತೆ. ನಮ್ಮದು ಆಲ್ಕೈಲ್ ಹ್ಯಾಲೈಡು ಆಲ್ಕೇನ್ಸು ಅದ್ರದ್ದು ಡಬಲ್ ಆಗಿರುತ್ತೆ R ಗ್ರೂಪು. ಇಲ್ಲಿ 1 ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ 2 ಆಗಿರುತ್ತೆ, ಇಲ್ಲಿ 2 ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ 4 ಆಗಿರುತ್ತೆ, ಡಬಲ್ ಆಗುತ್ತೆ. ಇದಕ್ಕೆ ಅಸೆಂಡಿಂಗ್ ಸೀರೀಸ್ ಅಂತ ಕರಿತೀವಿ ನಾವು. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ವಿ ಕ್ಯಾನಾಟ್ ಪ್ರಿಪೇರ್ ಮೀಥೇನ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್, ದಟ್ಸ್ ದ ಓನ್ಲಿ ಡಿಸ್ಅಡ್ವಾಂಟೇಜಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್. ಸೊ ಮೊದಲನೇ ರಿಯಾಕ್ಷನ್ ಏನಾಗುತ್ತೆ, ಗಿಲ್ಮನ್ ರಿಯೇಜೆಂಟು ಕಪ್ಲಿಂಗ್ ರಿಯಾಕ್ಷನ್ ಅಂತ ಹೇಳಿದ್ವಿ. ಎರಡನೇದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬನೈಲ್ ಕಾಂಪೌಂಡ್ಗೆ ಅಟ್ಯಾಕ್ ಆಗುವಂಥದ್ದು ಎರಡನೇ ರಿಯಾಕ್ಷನು. ಮೂರನೇ ರಿಯಾಕ್ಷನ್ ವಿತ್ ಆ್ಯಸಿಡ್ ಕ್ಲೋರೈಡ್ಸ್. ಇವು ಆ್ಯಸಿಡ್ ಕ್ಲೋರೈಡ್ಸ್ ಜೊತೆಗೆ ರಿಯಾಕ್ಟ್ ಆಗಿ ಕರಸ್ಪಾಂಡಿಂಗ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಕೀಟೋನ್ಸು ಬರ್ತಾ ಹೋಗುತ್ತೆ. ಸೊ ಆ್ಯಸಿಡ್ ಕ್ಲೋರೈಡ್ಸ್ ಜೊತೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಕೀಟೋನ್ಸು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಇದು ಸಿಂಪಲ್, ಲೈಕ್ ಹೌ ಯು ಹ್ಯಾವ್ ಡನ್ ಇನ್ ದಿ ಕೇಸ್ ಆಫ್ ಕಪ್ಲಿಂಗ್ ರಿಯಾಕ್ಷನ್ ಥರನೇ Cl ಗ್ರೂಪ್ ಏನಿರುತ್ತಲ್ಲ ದಟ್ ಈಸ್ ಈಸಿಲಿ ರಿಪ್ಲೇಸ್ಡ್ ಬೈ ನಿಮ್ಮದು R ಗ್ರೂಪ್ ಏನಿದೆಯಲ್ಲ, ಆ ಗ್ರೂಪಲ್ಲಿ ಏನಾಗುತ್ತೆ ಅದು ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಸಾಲ್ವೆಂಟ್ ನಾವೇನು ಮಾಡ್ತಾ ಇದ್ದೀವಿ, ಆಲ್ಕಲಿ ವಾಟರ್ ಹೈಡ್ರಾಲಿಸಿಸ್ ಯೂಸ್ ಮಾಡ್ತಾಯಿಲ್ಲ, ETO ಯೂಸ್ ಮಾಡ್ತಾ ಇದ್ದಾರೆ. 78 ಡಿಗ್ರಿ ಸೆಂಟಿಗ್ರೇಡ್ಗೆ ಯೂಸ್ ಮಾಡ್ಕೊಳ್ತಾರೆ. ನೀವು ಕಂಡೀಷನ್ಸ್ನ ನೋಡ್ಕೋಬೇಕಾಗತ್ತೆ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ. ವೆರಿ ಸಿಂಪಲ್ ರಿಯಾಕ್ಷನ್, Cl ಇಸ್ ರೀಪ್ಲೇಸ್ಡ್ ಬೈ Bu. ಅದೇ ರೀತಿ ನಾನು ಏನು ಮಾಡಿದೆ, ಅಸ್ಟೈಲ್ ಕ್ಲೋರೈಡ್ ಇನ್ನೊಂದು ತೊಗೊಂಡೆ ವಿತ್ ನೈಟ್ರೋ ಗ್ರೂಪ್ ಪ್ಯಾರಾ ಪೊಸಿಷನಲ್ಲಿ. ಏಕೆಂದರೆ ಅಲ್ಲೂ ಏನಾಗುತ್ತೆ C+O ಇರುತ್ತೆ, ಬಟ್ Cl ಗ್ರೂಪ್ ಏನಿದೆಯಲ್ಲ ಅದು ನನಗೆ Me ಇಂದ ರಿಪ್ಲೇಸ್ ಆಗುತ್ತೆ. ಇದು ಥರ್ಡ್ ರಿಯಾಕ್ಷನ್, ಗಿಲ್ಮನ್ ರಿಯೇಜೆಂಟ್. ಫೋರ್ತ್ ರಿಯಾಕ್ಷನ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ ಇದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಗಲ್ಲ, ಜಸ್ಟ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ, ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸು ಬರ್ತಾ ಹೋಗುತ್ತೆ. ಸೊ ಡಬಲ್ ಬಾಂಡ್ O ಇರುತ್ತಲ್ಲ ಅದೇನಾಗುತ್ತೆ ಅಂದರೆ O- ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ O- ಆದಾಗ ಅದಕ್ಕೆ ಒಂದು ಕಡೆಗೆ H ಅಟ್ಯಾಕ್ ಆಗುತ್ತೆ, ಇನ್ನೊಂದು ವೇಲೆನ್ಸಿನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಿಮ್ಮದು R ಗ್ರೂಪಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಅಂದರೆ ಏನಾಯಿತು, ನಿಮ್ಗೆ ಎಲ್ಲಿ ಆಲ್ಡಿಹೈಡ್ಸು ಕೀಟೋನ್ಸು ಕಾರ್ಬನೈಲ್ C+O ಇದೆಯಲ್ಲ, ಆ O ಇಸ್ ರೀಪ್ಲೇಸ್ಡ್ ಬೈ OH ಗ್ರೂಪ್ ಆ್ಯಂಡ್ R of the Gilman reagent. So that's the product you are going to get. ಆದರೆ ಅಗೇನ್ ಇಲ್ಲೂ ನೀವೇನು ಮಾಡಬೇಕಾಗುತ್ತೆ, ನಾನು ಮುಂಚೆನೇ ಹೇಳ್ದಂಗೆ ಸಾಲ್ವೆಂಟ್ ಏನಿದೆ ಅಂತ ನೀವು ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕಾಗತ್ತೆ. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಸಾಲ್ವೆಂಟು ಸಿಲೇನ್ ಕೊಡ್ತಾ ಇದ್ದಾರೆ, ಕ್ಲೋರೋ ಟ್ರೈಮಿಥೈಲ್ ಸಿಲೇನ್ನ ಕೊಡ್ತಾ ಇದ್ದಾರೆ. ಆವಾಗ ಏನಾಗುತ್ತೆ, OH ಬರಲ್ಲ, OH ಬದಲು ನಿಮಗೆ OSiO3 ಇರುತ್ತೆ. ನೀವು ಆಪ್ಷನ್ಸ್ ನಿಮಗೆ ಕೊಟ್ಟಾಗ ಯಾವ ರೀತಿ ಆಪ್ಷನ್ಸ್ ಇದೆ, ಯಾವ ರೀತಿ ಸಾಲ್ವೆಂಟ್ ಯೂಸ್ ಮಾಡಿದರೆ ನೋಡ್ಕೋಬೇಕು. ಸೊ ನಿಮಗೆ ಆಪ್ಷನ್ ಕೊಟ್ಟಾಗ ಮೇಲ್ಗಡೆ ರಿಯಾಕ್ಷನ್ಸ್ಗೆ ಏನಾಗಿರ್ಬೋದು, OHನೂ ಒಂದು ಕಡೆ ಕೊಟ್ಟಿರ್ಬೋದು, ಇನ್ನೊಂದು ಕಡೆಗೆ OSiMe3 ಕೊಟ್ಟಿರ್ಬೋದು. ಸೊ ನಿಮ್ಗೆ ಏನು ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಅದನ್ನು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ವಾಟರ್ ಏನಾದರೂ ಯೂಸ್ ಮಾಡಿದ್ರೆ OH ಬರುತ್ತೆ ಹೈಡ್ರಾಲಿಸಿಸ್ ಮಾಡಿದ್ರೆ, ಇಲ್ಲಾಂದರೆ ಸಿಲೇನ್ ಏನಾದರೂ ಯೂಸ್ ಮಾಡಿದ್ರೆ ನಿಮಗೆ ಆರ್ಗನೋಸಿಲಾನ್ ನಿಮಗೆ ಕಾಂಪೌಂಡ್ಸು ಅಂತ ಹೋಗುತ್ತೆ. ಅದು ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಫಿಫ್ತ್ ರಿಯಾಕ್ಷನ್ ಏನು ಅಂದರೆ ಎಪಾಕ್ಸೈಡ್ಸ್ ಆಗಿರ್ಬೋದು ಅಥವಾ ರಿಂಗ್ ಓಪನಿಂಗ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ ಎಪಾಕ್ಸೈಡ್ಸ್ ಆರ್ ಹೈಲಿ ಸ್ಟೈನಡ್ ಮಾಲಿಕ್ಯೂಲ್ಸ್, ಹಾಗಾಗಿ ರಿಂಗ್ ಓಪನಿಂಗ್ ರಿಯಾಕ್ಷನ್ಸ್ ಆಗುತ್ತೆ. ಇಲ್ಲೂ ನಾವೇನು ಮಾಡ್ತಾ ಇದ್ದೀವಿ, ಗಿಲ್ಮನ್ ರಿಯೇಜೆಂಟ್ ಯೂಸ್ ಮಾಡಿಕೊಂಡು ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗಿಬಿಟ್ಟು ಆಗುತ್ತೆ. ಎಲ್ಲಿ ರಿಂಗ್ ಓಪನಿಂಗ್ ಆಗುತ್ತೆ ಅಂದರೆ ಎಲ್ಲಿ ಲೆಸ್ ಸ್ಟ್ರೈನ್ಡ್ ಇರುತ್ತಲ್ಲ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ರಿಂಗ್ ಓಪನಿಂಗ್ ಆಗುತ್ತೆ.
ಸೊ ರಿಂಗ್ ಏನಾಗುತ್ತೆ ಅಂದರೆ ಲೆಸ್ ಇಂಡರ್ಡ್ ಸೈಡ್ ಯಾವುದಿರುತ್ತಲ್ಲ ಆ ಕಡೆಗೆ ಲೆಸ್ ಇಂಡರ್ ಸೈಡ್ಗೆ ಬರ್ತಾ ಹೋಗುತ್ತೆ. ಇಲ್ಲಿ ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ ಇನ್ವರ್ಷನ್ ಆಗುತ್ತೆ. ಎಪಾಕ್ಸೈಡ್ಸಲ್ಲಿ ಏನಾಗುತ್ತೆ ರಿಂಗ್ ಓಪನಿಂಗ್ ಆಗುತ್ತೆ, ಬಿಕಾಸ್ ಐಲಿ ಸ್ಟೈನರ್ ಮಾರ್ಕ್ ಇದೆ. ಯಾವ ಕಡೆ ರಿಂಗ್ ಓಪನ್ ಆಗುತ್ತೆ ಅಂದರೆ ಲೆಸ್ ಹಿಂಡರ್ಡ್ ಸೈಡ್ ಕಡೆಯಿಂದ ಓಪನ್ ಆಗುತ್ತೆ. ಕಾನ್ಫಿಗರೇಷನ್ ಬರುತ್ತೆ, ಏನು ಬರುತ್ತೆ ಅಂದರೆ ಇನ್ವರ್ಷನ್ ಕಾನ್ಫಿಗರೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದೇ ರಿಯಾಕ್ಷನ್ ತಗೊಳ್ಳೋಣ ಹೇಗಾಗುತ್ತೆ ಅಂತ. ಅಗೇನ್ 1 2 3 4 ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀನಿ ನಾನು. ಸೊ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ, ಈ ಡಬಲ್ ಬಾಂಡ್ ಏನಾಯಿತು 3 and 4 ಇರುವಂಥ ಡಬಲ್ ಬಾಂಡು 2 3ಗೆ ಶಿಫ್ಟ್ ಆಯಿತು. ಅವಾಗ ಏನಾಗುತ್ತೆ, ಆಕ್ಸಿಜನ್ ಏನಾಯಿತು ಓಪನಿಂಗ್ ಆಯಿತು. ಯಾಕೆಂದರೆ ಇಲ್ಲಿ ನಿಮಗೆ ಏನಾಗ್ತಿದೆ, ಇದು ಇಲ್ಲಿಗೆ ಬಂತು, ಕಂಟಿನ್ಯೂಸ್ ಪೈ ಎಲೆಕ್ಟ್ರಾನ್ಸ್ ಬೇಕು, ಹಾಗಾಗಿ ಏನಾಯಿತು ಆ ರೀತಿ ಆಯಿತು. ಆ ರೀತಿಯಾದಾಗ ಏನಾಯಿತು, ಡಬಲ್ ಬಾಂಡು 2 and 3ಗೆ ಶಿಫ್ಟ್ ಆಯಿತು. ನೆಕ್ಸ್ಟ್ ಏನಾಯಿತು, ಇಲ್ಲಿ ಓಪನ್ ಆಗಿದ್ದಕ್ಕೋಸ್ಕರ ಇದ್ರ ಮೇಲೆ ಏನಾಯಿತು O- ಬಂತು. ಸೊ ಇಲ್ಲಿ ನಾನು ಇವಾಗ ಗಿಲ್ಮನ್ ರಿಯೇಜೆಂಟ್ನ ಆ್ಯಡ್ ಮಾಡಿದ್ರೆ ಎಲ್ಲಿ ನನಗೆ ಪ್ಲಸ್ ಚಾರ್ಜ್ ಇದೆಯಲ್ಲ, ಗಿಲ್ಮನ್ ರಿಯೇಜೆಂಟಲ್ಲಿರುವಂಥ ನಂದು ಆರ್ ಗ್ರೂಪ್ ಏನಿದೆಯಲ್ಲ ಅದು ನ್ಯೂಕ್ಲಿಯೋಫೈಲ್ ಥರ ಆ್ಯಕ್ಟ್ ಮಾಡುತ್ತೆ. ಹಾಗಾಗಿ ಎಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ದೇರ್ ಬೈ CH3 ಗ್ರೂಪ್ ನಿಮ್ಗೆ ಇಲ್ಲಿ ಬಂದು ಅಟ್ಯಾಕ್ ಆಯಿತು, O- ಬಂತು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಸಿಸ್ಟಮಲ್ಲಿ ಏನಾಗ್ತಿದೆ OH ಹೆಚ್ಚಿದೆ, ಹಂಗಾಗಿ ಏನಾಗ್ಬೋದು ಇದಿರ್ಬೋದು. ಇದು ಅಕಸ್ಮಾತ್ ಏನಾದರೂ OH ಕೊಟ್ಟಿಲ್ಲ ನಿಮಗೆ ಪ್ರಾಡಕ್ಟಲ್ಲಿ ಅಂತಂದರೆ, ಸೊ ಅವಾಗ ಏನಾಗುತ್ತೆ, ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟು ಈ ಓಪನ್ ಆಗಿರುವಂಥದ್ದು ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿದ್ದು ಏನಾಯಿತು ಅಂತಂದರೆ ಅವಾಗ ಅದು ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ OH ಗ್ರೂಪ್ ನಿಮಗೆ ಡಬಲ್ ಬಾಂಡ್ ಓನು ಬರ್ಬೋದು, ಕೀಟೋನ್ಸು ಬರ್ಬೋದು. ಸೊ ನೀವು ರಿಯೇಜೆಂಟ್ ಯಾವ್ಯಾವುದಿದೆ ಅಂತ ನೋಡ್ಕೋಬೇಕಾಗತ್ತೆ. ರಿಯೇಜೆಂಟ್ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆಪ್ಷನ್ಸ್ ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ರಿಯಾಕ್ಷನ್ನ ತೊಗೊಳ್ಳೋಣ. ಅದು ಹೇಗೆ ಆಗುತ್ತೆ ಅಂತ, ಶಿಫ್ಟ್ ಆಗುತ್ತೆ ಅಂತ ನೋಡಿ. ಈ ರೀತಿಯಾಗಿ ಶಿಫ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಸೊ ಈ ಥರ ತೊಗೊಂಡ್ರೆ ನೀವು ಇಲ್ಲೊಂದಿದೆ, ಇಲ್ಲೂ ಅಷ್ಟೇ ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗುತ್ತೆ. ರಿಂಗ್ ಓಪನಿಂಗ್ ರಿಯಾಕ್ಷನ್ ಆದಾಗ ಈ ರೀತಿಯಾಗಿ ಪ್ರಾಡಕ್ಟು ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಬಂತು, ಇಲ್ಲಿ ಎಲ್ಲಿದೆಯಲ್ಲ 1 4 ಅಡಿಷನ್ ಆಗುತ್ತೆ, ಇಲ್ಲಿ ಮಿಥೇನ್ ಗ್ರೂಪ್ ಅಟ್ಯಾಚ್ ಆಯಿತು. ಹೇಗಾಗುತ್ತೆ ಅಂತಂದರೆ ಇಲ್ಲಿರೋ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಇಲ್ಲಿಗಿರುವಂಥದ್ದು ಅಲ್ಲಿ ರಿಂಗ್ ಓಪನಿಂಗ್ ಆಯಿತು. ರಿಂಗ್ ಓಪನಿಂಗ್ ಆದಾಗ ಏನಾಯಿತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಆ ಪಾಸಿಟಿವ್ ಚಾರ್ಜ್ ಎಲ್ಲಿದೆಯಲ್ಲ ಅಲ್ಲೇನಾಗುತ್ತೆ, ನಂದು ಗಿಲ್ಮನ್ ರಿಯೇಜೆಂಟ್ ಆರ್ ಗ್ರೂಪು ಹೋಗಿ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಈ O ಇರೋದು ಏನಾಗುತ್ತೆ OH ಆಗಬೇಕು. ಹಾಗಾಗಿ ಏನಾಗುತ್ತೆ, ಅದು OH ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಬರಿಬೇಕಾದ್ರೆ ಇಲ್ಲಿ Me ಇದೆ, ಅದಾದಮೇಲೆ 1 2 3 4 ಇದೆ. ಸೊ ಅದು ಯಾವ ರೀತಿ ಆಗುತ್ತೆ ನೋಡ್ಕೋಬೇಕು. ಇಲ್ಲೇನಾಗುತ್ತೆ ಅಂದರೆ ಕಾನ್ಫಿಗರೇಷನ್ ನಿಮಗೆ ಇನ್ವರ್ಷನ್ ಆಗುತ್ತೆ, ಬಿಕಾಸ್ ಆಫ್ ದಿ ಸ್ಟೈನರ್ಡ್ ಮಾರ್ಕ್ ಆ ರೀತಿ ಆಗುತ್ತೆ. ನಾನು ಮುಂಚೆನೇ ಹೇಳಿದೆ, ನಿಮ್ಗೆ ಒಂದೇ ಕೊಡಲ್ಲ, ಬೇರೆ ಬೇರೆ ಎಲ್ಲ ಸೇರಿಸಿ ಕೊಡ್ತಾರೆ KSET-ಅಲ್ಲಿ ಅಂತ. ಇದೊಂದು ಎಕ್ಸಾಂಪಲ್ ಇದೆ, ಯಾವುದೋ ಒಂದು ಜೂನ್ 2018 ಕೇಳಿದ್ದು ಕ್ವಶನ್ ನೆಟ್ಟಲ್ಲಿದ್ದು. ಸೊ ಇದೇನಾಗ್ತದೆ, ಡಬಲ್ ಬಾಂಡ್ O ಇದೆ. ಸೊ ಇಲ್ಲಿ 3 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಮೊದಲನೇದು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಕೇಳಿದ್ದಾರೆ, ಎರಡನೇದು ಅಸ್ಟಿಕ್ ಅನೈಡ್ರೇಟ್ ಇನ್ ಪಿರಿಡಿನ್ ಕೇಳಿದ್ದಾರೆ, ಮೂರನೇದು ಗಿಲ್ಮನ್ ರಿಯೇಜೆಂಟ್ ಹೇಳಿದ್ದಾರೆ. ಸೊ ಈ ಥರ ರಿಯಾಕ್ಷನ್ಸ್ ಇರುತ್ತೆ ನಿಮಗೆ. ಸೊ ಎಲ್ಲ ರಿಯೇಜೆಂಟ್ಗಳು ಹೇಗೆ ಆ್ಯಕ್ಟ್ ಮಾಡ್ತವೆ, ಹೇಗೆ ರಿಯಾಕ್ಟ್ ಮಾಡ್ತವೆ ಅಂತ ನಿಮ್ಗೆ ಗೊತ್ತಾದರೆ ಈಸಿಯಾಗಿ ಅದನ್ನು ನೀವು ಮಾಡ್ಕೋಬೋದು. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ನಿಮಗೆ ಗೊತ್ತು, ಅದೇನಾಗುತ್ತೆ ಅಂತಂದರೆ ಕೀಟೋನ್ಸ್ ಏನು ಮಾಡುತ್ತೆ, ಆಲ್ಕೋಹಾಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಸೊ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಡಬಲ್ ಬಾಂಡ್ O ಇದ್ದು OH ಆಯಿತು. ಫಸ್ಟ್ ಸ್ಟೆಪ್ಪಲ್ಲಿ ಏನೂ ಚೇಂಜ್ ಇಲ್ಲ, ಡಬಲ್ ಬಾಂಡ್ O ಇದ್ದು OH ಆಯಿತು. ಮಿಕ್ಕಿದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು ಏನು ಮಾಡಬೇಕು, ಅಸ್ಟಿಕ್ ಅನೈಡ್ರೇಟ್ ಜೊತೆ ಟ್ರೀಟ್ ಮಾಡ್ತೀನಿ. ಅಸ್ಟಿಕ್ ಅನೈಡ್ರೇಟ್ ಏನು ಮಾಡುತ್ತೆ, ಫಿನಾಲಿಕ್ ಗ್ರೂಪ್ ಇರುವಂಥ H ಜೊತೆಗೆ ರಿಯಾಕ್ಟ್ ಆಗುತ್ತೆ. H ಇಸ್ ರೀಪ್ಲೇಸ್ಡ್ ಬೈ COO ಟ್ವೈಸ್ O ಜೊತೆಗೆ CH3O CO ಟ್ವೈಸ್ O ಜೊತೆಗೆ ರಿಯಾಕ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಆ ಥರ ಪ್ರಾಡಕ್ಟ್ ಬರುತ್ತೆ. ಸೊ ಅದು ಏನಾಗುತ್ತೆ, ಹೈಲಿ ಅನ್ಸ್ಟೇಬಲು. ಆ ನೆಗೆಟಿವ್ ಚಾರ್ಜ್ ನನಗೆ ಇವಾಗ ಏನಾಯಿತು, ಹೊರಗಡೆ ಹೋಗಬೇಕು. ಆವಾಗ ಹೊರಗಡೆ ಹೋಗಬೇಕು ಅಂದರೆ ಏನಾಯಿತು, ಅದು ಲಿವಿಂಗ್ ಗ್ರೂಪ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಒಳಗಡೆ ಬರುತ್ತೆ. ಅದು ಒಳಗಡೆ ಬಂದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಡಬಲ್ ಬಾಂಡ್ ಬರುತ್ತೆ. ಡಬಲ್ ಬಾಂಡ್ ಆದಾಗ ನಿಮಗೆ ಈ ಥರ ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಗಿಲ್ಮನ್ ರಿಯೇಜೆಂಟ್ನ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಗಿಲ್ಮನ್ ರಿಯೇಜೆಂಟ್ನ ನೀವು ಕೌಂಟ್ ಮಾಡ್ಕೋಬೇಕಾಗತ್ತೆ. ಕೌಂಟ್ ಮಾಡಿಕೊಂಡು ಎಲ್ಲಿ ಅಟ್ಯಾಕ್ ಆಗುತ್ತೆ ಅಂದರೆ ದಿಸ್ ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಈ ರೀತಿಯಾಗಿ ನೀವು ಬೇರೆ ಬೇರೆ ರಿಯಾಕ್ಷನ್ಸ್ನ ತೊಗೊಂಡು ಪ್ರಾಕ್ಟೀಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಏಕೆನ್ ದೇರ್ ಇಸ್ ಅನ್ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಬೌಟ್ ಗಿಲ್ಮನ್ ರಿಯೇಜೆಂಟ್ ಏನು ಅಂತಂದರೆ, ನಾನು ಇದುವರೆಗೂ ಕೊಟ್ಟಿರುವಂಥ ಎಕ್ಸಾಂಪಲ್ ಎಲ್ಲ ಏನಾಗ್ತಿದೆ, ಆರ್ ಎರಡೂ ಸೇಮ್ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಆರ್ ಏನಾದರೂ ಬೇರೆ ಆಯಿತು ಅಂದರೆ ಏನು ಮಾಡೋದು. ಸೊ ಆರ್ ಬೇರೆ ಆದಾಗ ಯಾವ ಗ್ರೂಪ್ ಅಟ್ಯಾಕ್ ಆಗುತ್ತೆ ಅಂದರೆ, ಲಾರ್ಜರ್ ಗ್ರೂಪ್ ಯಾವುದಿದೆಯಲ್ಲ ದಟ್ ವಿಲ್ ಗೋ ಅಂಡ್ ಅಟ್ಯಾಕ್, ನಾಟ್ ದಿ ಸ್ಮಾಲರ್ ಗ್ರೂಪ್. ಇಲ್ಲಿ ಏನು ಮಾಡಿದ್ದೀನಿ, ಎಕ್ಸಾಂಪಲ್ ಏನು ತೊಗೊಂಡಿದ್ದೀನಿ ನಾನು, CH3 ಗ್ರೂಪ್ ತೊಗೊಂಡಿದ್ದೀನಿ ಮತ್ತು ಬ್ಯೂಟೈಲ್ ಗ್ರೂಪ್ನ ತೊಗೊಂಡಿದ್ದೀನಿ. ಮಿಥೈಲ್ ಗ್ರೂಪ್ ಬ್ಯೂಟೈಲ್ ಗ್ರೂಪ್ನ ತೊಗೊಂಡಿದ್ದೀನಿ. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಬ್ಯೂಟೈಲ್ ಗ್ರೂಪ್ ಈಸ್ ಮೋರ್
ಲಾರ್ಜಾ. ಹಂಗಾಗಿ ಏನಾಗುತ್ತೆ, ಅದು ಅಟ್ಯಾಕ್ ಆಗುತ್ತೆ ರಾದರ್ ದ್ಯಾನ್ ಎಮ್ಮಿನೂ ಅಟ್ಯಾಕ್ ಆಗ್ಬೋದು, ಬಟ್ ಅದ್ರದ್ದು ಈಲ್ಡ್ ಏನಾಗುತ್ತಲ್ಲ ಕಡಿಮೆ ಆಗುತ್ತೆ, ಇದ್ರದ್ದು ಈಲ್ಡ್ ಜಾಸ್ತಿ ಇರುತ್ತೆ. ಯೂಶಲಿ ಗಿಲ್ಮನ್ ರಿಯೇಜೆಂಟ್ಗೆ ಯಾಕೆ ಅಂದರೆ ಅವ್ರು ಎರಡು ಯೂಸ್ ಮಾಡಲ್ಲ ಅಂದರೆ, ಎರಡು ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಎರಡು ಆರ್ಗಳನ್ನ ಬೇರೆ ಬೇರೆ ಆರ್ಗಳನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ ಬರುತ್ತೆ, ಅದನ್ನು ಪ್ಯೂರಿಫಿಕೇಷನ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಆರ್ ಯೂಶಲಿ ಅವರು ಒಂದೇ ಇಟ್ಕೊಂಡಿರ್ತಾರೆ. ಬಟ್ ನೀವು ನೆನಪಿರಬೇಕು, ಅದು ಅಕಸ್ಮಾತ್ ಏನಾದರೂ ಎರಡು ಆರ್ಗಳು ಬೇರೆ ಆಯಿತು ಅಂದರೆ ಅವಾಗ ನಿಮಗೆ ಬಿಗ್ಗರ್ ಗ್ರೂಪ್ ಏನಿದೆಯಲ್ಲ ದಟ್ ವಿಲ್ ಗೋ ಅಂಡ್ ಅಟ್ಯಾಕ್ and that yield will be compared to other. All the best. Thank you. ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಕಾನ್ಸಂಟ್ರೇಟ್ ಮಾಡಿ ಓದಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.